ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಾವು ಸೆಂಟ್ರಲ್ ಮಾಲ್ ಹೋಗಿದ್ವಿ, ರೊಯಾಂಗಲ್ಲಿರೋದು. ಅವತ್ತಿನ ವಿಡಿಯೋ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಡಿಲೇ ಆಯಿತು, 1 ವೀಕ್ ಆಯಿತು. ಸ್ಯಾಟರ್ಡೆ ಹೋಗಿದ್ದು, ಇವತ್ತು ಆಲ್ರೆಡಿ ಟ್ಯೂಸ್ಡೇ. ಸಾರಿ ಅಂತ ಕೇಳ್ಕೊತೀನಿ. ಹಾಗೆ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ನಾವು ಸ್ಯಾಟರ್ಡೆ ಬೆಳಗ್ಗೆ ಎದ್ದು, ನನ್ನ ಹಸ್ಬೆಂಡ್ಗೆ ಅವತ್ತು ರಜೆ ಇತ್ತು, ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಮನೆಗೆ. ಅವ್ರ ಹತ್ರ ಎಲ್ಲ ಮಾತಾಡಿ ಮಧ್ಯಾಹ್ನ ಮೇಲೇ ಹೊರಟಿದ್ದು. 2 ಗಂಟೆ ಆಗಿತ್ತು ಮನೆ ಬಿಟ್ಟಾಗ. ಹಾಗೇ ಮಾಲ್ಗೆ ಹೋಗಿ, ಮಾಲಿಂದ ರೊಯಾಂಗಲ್ಲಿ ಲೈಟ್ ಶೋ ಇತ್ತು, ಪಾರ್ಕಲ್ಲಿ ಲೈಟ್ ಶೋ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಮಧ್ಯಾಹ್ನ 2 ಗಂಟೆಗೆ ಹೊರಟಿದ್ದು. ನಾವು ಸೆಂಟ್ರಲ್ ಮಾಲ್ ರೀಚ್ ಆಗೋ ಅಷ್ಟೊತ್ತಿಗೆ 3:15 ಆಗಿತ್ತು. ನನಗೆ ಯಾಕೋ ತುಂಬಾ ಲಾಂಗ್ ಅಂತ ಅನ್ನಿಸ್ತು. ಹಾಗೆ ಸಣ್ಣಕ್ಕೆ ಮಳೆ ಬೇರೆ ಬರ್ತಾಯಿತ್ತು. ನಾವು ಹೋಗೋಷ್ಟೊತ್ತಿಗೆ 3:15 ಆಗಿತ್ತು. ಅಲ್ಲೋಗಿ ರೀಚ್ ಆಗಿ, ಅದು ಅಲ್ಲದೆ ಪಾರ್ಕಿಂಗ್ ಬೇರೆ ಸಿಗಲಿಲ್ಲ. ಪಾರ್ಕಿಂಗ್ ಎಲ್ಲ ನೋಡಿ, ತುಂಬ ಮೇಲೆ ಇತ್ತು ಪಾರ್ಕಿಂಗು. ಅಲ್ಲಿ ಒಂದು ಖಾಲಿ ಇತ್ತು, ಅಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗೋಷ್ಟೊತ್ತಿಗೆ 3:40 ಆಗಿತ್ತು ಟೈಮು. ಆ ಮಾಲ್ ಹೇಗಿತ್ತು ಅಂದರೆ, 2 ಮಾಲ್ ಕಂಬೈನ್ ಆಗಿತ್ತು. ರೊಯಾಂಗ್ ಸೆಂಟ್ರಲ್ ಮಾಲ್ ಅಂತ ಒಂದು ಹೇಳ್ತಾರೆ, ಹಾಗೆ ರೊಯಾಂಗಲ್ಲಿ ರಾಬಿನ್ಸನ್. 2 ಹಿಂದೆ ಮುಂದೆ ಇರೋ ಥರನೇ ಇತ್ತು. ತುಂಬ ದೊಡ್ಡ ಮಾಲ್ ಆಗಿತ್ತು ಅದು. ನಾವು ಆ್ಯಕ್ಚುಲಿ ಶಾಪಿಂಗ್ಗೆ ಅಂತಲೇ ಆ ಮಾಲಿಗೆ ಹೋಗಿದ್ದು. ಈಗ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಲ್ವ, 300 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಹಾಗೆ ಟ್ರೈಪಾಡ್ ತೊಗೊಳ್ಳೋಣ ಅಂತ ನಾವು ಹೋಗಿದ್ವಿ. ನೋಡ್ಬೋದು ನೀವು, ನನ್ನ ಹಸ್ಬೆಂಡ್ ಕಾರ್ ಡ್ರೈವ್ ಮಾಡ್ತಾಯಿದ್ದಾರೆ. ಇಬ್ಬರು ಅಣ್ಣದಿರೂ ಹಿಂದೆ ಕೂತಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಟ್ರೈಪಾಡ್ ತೊಗೊಳ್ಳೋಣ ಅಂತ ಹೋಗಿದ್ದು, ಆದರೆ ಟ್ರೈಪಾಡ್ ಬಿಟ್ಟು ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಅಲ್ಲಿ ಕೇಕ್ ಶೋ ಇತ್ತು ಅವತ್ತು. ಮತ್ತು ಮೀಕಿ ಅಂತ ಒಂದು ಶಾಪ್ ಇತ್ತು. 2 ವೀಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ ಅಂತ ಹೇಳ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಕೇಕ್ ಶೋ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ಕೇಕ್ ಇಟ್ಟಿದ್ದರು. ಆ ಸೆಕ್ಷನ್ ಪೂರ ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು ಕೇಕ್ದು. ತುಂಬ ವೆರೈಟೀಸ್ ಇತ್ತು. ವೆಡ್ಡಿಂಗ್ ಕೇಕ್ ಆಗಿರ್ಬೋದು, ಇಲ್ಲಿ ವೆಡ್ಡಿಂಗಲ್ಲಿ ಯಾವ ಥರ ಕೇಕ್ ಮಾಡಿಸ್ಕೋತಾರೆ ಅದಾಗಿರ್ಬೋದು, ಮತ್ತು ಬರ್ಡೇಗಾಗಿರ್ಬೋದು, ಮತ್ತು ಕಪ್ ಕೇಕ್ಸ್, ಬ್ರೌನೀಸ್ ಎಲ್ಲ ಥರ ಇಟ್ಟಿದ್ದರು. ಮತ್ತು ಮೀಕಿ ಅನ್ನೋ ಒಂದು ಶಾಪ್ ಏನಂದರೆ, 10 ಬಾತ್. ನಾವು ಯಾವುದೇ ಐಟಮ್ ತೊಗೊಂಡ್ರು ಅಲ್ಲಿ 10 ಬಾತ್ ಆಗಿರುತ್ತೆ. ತುಂಬ ನಾವು ಐಟಮ್ಸ್ ತೊಗೊಂಡ್ವಿ. 44 ಐಟಮ್ಸ್ ತೊಗೊಂಡ್ವಿ. 44 ಅಂದರೆ 440 ಬಾತ್ ಆಯಿತು. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ತೊಗೊಳ್ಬೋದು, ಯಾವುದೇ ರೀತಿ ಲಾಸ್ ಇಲ್ಲ ಅಂತ ನಾನು ಹೇಳ್ತೀನಿ. ಯಾರೆಲ್ಲ ರೊಯಾಂಗಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಹೇಳ್ತೀನಿ, ರೊಯಾಂಗಲ್ಲಿರೋ ಆ ಮೀಕಿ ಶಾಪಿಗೆ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ.
ಆಗುತ್ತೆ ಅಂತ ಹೊರಟಾಗ ಫುಡ್ ಪಾರ್ಕ್ ವೇಯಲ್ಲೇ ಹೋದ್ವಿ. ತುಂಬ ವೆರೈಟೀಸ್ ಆಫ್ ಫುಡ್ಸ್ ಇಟ್ಟಿದ್ರು. ನಾನ್ ವೆಜ್, ವೆಜಿಟೇರಿಯನ್ ಎಲ್ಲ ಇತ್ತು. ಫ್ರೂಟ್ಸ್, ಡ್ರೆಸ್ಸಸ್ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಪ್ಲೇ ಐಟಮ್ಸ್ ಆಗಿರ್ಬೋದು, ಎಲ್ಲನೂ ಇತ್ತು. ಹಾಗೆ ಬರಬೇಕಾದ್ರೆ ಅಲ್ಲಿ ಒಂದು ಫ್ರೆಶ್ ಆ್ಯಂಡ್ ಗೋ ಅಂತ ಒಂದು ಗ್ಲಾಸರೀಸ್ ಐಟಮ್ಸ್ ಶಾಪಿಂಗ್ ಮಾಡೋ ಅಂಥದ್ದಿತ್ತು. ಅಲ್ಲಿನೂ ಒಳಗಡೆ ಹೋಗಿ ಹೇಗಿದೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ಇದು ಬೇಕ್ರಿ ಸೆಕ್ಷನ್. ಮತ್ತು ಒಳಗಡೆ ಎಲ್ಲ ಹೋಗಿ ಫ್ರೂಟ್ಸ್ ಆಗಿರ್ಬೋದು, ಯಾವ್ಯಾವ ನಮ್ಮ ಸೈಡ್ ಇರೋದಕ್ಕಿಂತ ಇಲ್ಲೇನಾದರೂ ಇನ್ ಕೇಸ್ ಕಡಿಮೆ ಇದೆಯಾ ಅಂತಲೂ ಒಂದು ಸತಿ ಚೆಕ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಕಡೆ ಒಂದೇ ಪ್ರೈಸ್ ಇದೆ. ಇಲ್ಲೂ ಒಂದೇ, ನಮ್ಮ ಸೆಂಟ್ರಲ್ ಮಾಲಲ್ಲೂ ಸೇಮೇ, ಏನು ಡಿಫ್ರೆನ್ಸ್ ಏನಿಲ್ಲ ಅಂತ ನನಗನ್ನಿಸ್ತು. ಆದರೆ ತುಂಬ ವೆರೈಟೀಸ್ ಆಫ್ ಐಟಮ್ಸ್ನ ಈ ಗೋ ಆ್ಯಂಡ್ ಫ್ರೆಶಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಹೊರಗಡೆ ಬಂದು ಮತ್ತೆ ಕಾರ್ ಪಾರ್ಕಿಂಗ್ ಸೈಡ್ ಬರುವಾಗ ಅಲ್ಲೆಲ್ಲ ಜ್ಯುವೆಲರೀಸು ಮತ್ತು ಬಟ್ಟೆ, ಮಕ್ಕಳಿಗೆ ಬಟ್ಟೆ ಎಲ್ಲ ಇಟ್ಟಿದ್ರು. ಎಲ್ಲನೂ ತುಂಬ ಚೆನ್ನಾಗಿತ್ತು, ಆದರೆ ತುಂಬ ಪ್ರೈಸಿ ಆಗಿತ್ತು. ಹಾಗೆ ನಾವೇನಲ್ಲಿ ತೊಗೊಂಡಿಲ್ಲ. ನಾವು ಸೀದಾ ಪಾರ್ಕಿಂಗಿಗೆ ಬಂದ್ವಿ. ಪಾರ್ಕಿಂಗ್ ಹತ್ರ ಬರುವಾಗ ತುಂಬಾ ಕತ್ತಲೆ ಆಗಿಬಿಟ್ಟಿತ್ತು. 7 ಆಗಿತ್ತು ಟೈಮು. ಹಾಗೆ ಮತ್ತು ಮಳೆ ಬೇರೆನೂ ಬರ್ತಾಯಿತ್ತು. ಕಾರಿಂದ ಹೊರಟ್ವಿ. ಈ ವಿಡಿಯೋದಲ್ಲೇ ಲೈಟ್ ಶೋನು ಹಾಕಿದ್ರೆ ತುಂಬಾ ಲಾಂಗ್ ಆಗಿಬಿಡುತ್ತೆ. ಆಲ್ರೆಡಿ 10 ಮಿನಿಟ್ಸ್ ಇದೆ ಈ ವಿಡಿಯೋ. ಅದಕ್ಕೆ ನಾನು ಲೈಟ್ ಶೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಎಂಕರೇಜ್ಮೆಂಟ್ ಸಿಕ್ಕಿದಾಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.